ಸಿಂಹರಾಶಿ, ನಿಮ್ಮ ಕರ್ತವ್ಯಕ್ಕೆ ನೀವು ಬದ್ಧರಾಗಿರಿ. ಯಾವ ಜವಾಬ್ದಾರಿ ನಿಮ್ಮ ಮೇಲಿದೆ ಅದನ್ನು ಪೂರೈಸ್ತಕ್ಕಂತಹ ಚಿಂತನೆಗಳು, ಆ ವಿಚಾರಗಳು ನಿಮ್ಮ ಮುಂದಿರಲಿ ಅಂತ ಅರ್ಥ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆ. ನಿಮ್ಮ ಸ್ಪರ್ಧಾತ್ಮಕವಾದಂತಹ ಜೀವನ ನಿಮಗೆ ಬೇಸರ ತರುತ್ತೆ. ಪ್ರತಿ ಕ್ಷಣವೂ ಕೂಡ ಸ್ಪರ್ಧಾತ್ಮಕವಾಗಿಯೇ ಬದುಕಬೇಕಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಆ ರೀತಿ ಮಾಡಿಕೊಂಡಿರುವಂಥವ್ರು ನಾವೇ. ಅದರ ಬಗ್ಗೆ ಚಿಂತನೆಗಳು ಬರಲಿ. ವಿದ್ಯಾರ್ಥಿಗಳು ವಿಚಲಿತವಾಗದಂತಹ ಮನಸ್ಸಿನಿಂದ ಓದಬೇಕು. ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಓದಬೇಕು. ಇಲ್ಲದೇ ಇದ್ದರೆ ನಿಮ್ಮ ಅಧ್ಯಯನಕ್ಕೆ ದೊಡ್ಡ ಮಟ್ಟದ ತೊಂದರೆ ಆಗತ್ತೆ ಅಂತ ಅರ್ಥ. ಪ್ರೇಮಿಗಳಲ್ಲಿ ಪರಸ್ಪರವಾದಂತಹ ಕಿತ್ತಾಟ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥದ್ದು, ಮಾನಸಿಕವಾಗಿ ಹಿಂಸೆ, ಎಲ್ಲದಕ್ಕೂ ಜಗಳ, ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತಹ ಮಂಡುತನ, ಹಠ, ಇವೆಲ್ಲವೂ ಕೂಡ ನಿಮ್ಮ ಒಂದು ಪ್ರೀತಿಗೆ ಭಂಗವನ್ನು ತರ್ತಕ್ಕಂಥದ್ದಾಗಬಹುದು. ಶಿವನ ಪ್ರಾರ್ಥನೆಯನ್ನು ಮಾಡಿ, ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಶಿವನ ಅನುಗ್ರಹವಾಗಲಿ, ಶುಭವಾಗಲಿ. ಕನ್ಯಾ ರಾಶಿ, ವಾಹನ ಅಪಘಾತವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಥವಾ ಬೇರೆ ಅಪಘಾತಗಳಾದರೂ ಕೂಡ ಆಗಬಹುದು ಅನ್ನುವಂಥದ್ದು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗತ್ತೆ. ವಿನಾಕಾರಣವಾದಂತಹ ನಿರೀಕ್ಷಿತವಾದಂತಹ ಖರ್ಚು ತಲೆಯ ಮೇಲೆ ಬರ್ತಕ್ಕಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟವಾಗ್ತಕ್ಕಂಥದ್ದು. ವೈಯಕ್ತಿಕವಾದಂತಹ ವಿಚಾರದಲ್ಲಿ ಹಲವಾರು ಗೊಂದಲಗಳನ್ನು ಮಾಡಿಕೊಳ್ತೀರಿ. ಅದು ಬೇಕಾಗಿರೋದಿಲ್ಲ. ಸರಿಯಾದಂತಹ ರೀತಿಯಲ್ಲಿ ಇದ್ದುಬಿಟ್ರೆ ಯಾವ ಗೊಂದಲಕ್ಕೂ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಮಾನಸಿಕವಾದಂತಹ ಒತ್ತಡಗಳನ್ನು ಸ್ವಲ್ಪ ದೂರ ಮಾಡಿಕೊಳ್ಳಿ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದವರು ಕಾಲಭೈರವನ ದೇವಸ್ಥಾನ ಎಲ್ಲಿದೆ ಅಲ್ಲಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿಸಿ. ಇಲ್ಲದೇ ಇದ್ದರೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ದಾಂಪತ್ಯದಲ್ಲಿ ಜಗಳಕ್ಕೆ ಅವಕಾಶವಾಗುತ್ತೆ. ಜಗಳ ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಳಿ. ನೀವೇ ಅದನ್ನು ತಪ್ಪಿಸಲಿಕ್ಕೆ ಅವಕಾಶಗಳೇ ಇರುತ್ತೆ. ಹಣ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗಬೇಡಿ. ಯಾವುದೇ ರೀತಿಯ ಹಣ ಹೂಡಿಕೆ ನಿಮಗೆ ಆದಾಯವನ್ನು, ನಿಮ್ಮ ವೃತ್ತಿಗೆ ಶೋಭೆಯನ್ನು ತರುವಂಥದ್ದಲ್ಲ ಅಂತ ಅರ್ಥ. ಕಲಾ ಪ್ರಪಂಚದ ಹಿರಿಯರ ಚೇತನಗಳಿಗೆ ಗೌರವ ಸಿಗ್ತಕ್ಕಂಥದ್ದಿದೆ. ನಾಯಕತ್ವವೂ ಗೌರವವನ್ನು ತಂದುಕೊಡುತ್ತೆ. ನಿಮ್ಮ ಒಂದು ಮುಖ್ಯ ನೆಲೆಯಲ್ಲಿ ನಡೀತಕ್ಕಂತಹ ಕೆಲಸಗಳೇನಿದೆ ಅದು ನಿಮಗೆ ವಿಶೇಷವಾದಂತಹ ಗೌರವವನ್ನು ತಂದುಕೊಡುತ್ತೆ. ಪುಸ್ತಕ ವ್ಯಾಪಾರಿಗಳಿಗೆ ಲಾಭ ಇರತಕ್ಕಂಥದ್ದು. ಷೇರು ಮಾರುಕಟ್ಟೆಯಿಂದ ಒಂದಷ್ಟು ಲಾಭ ಬರುವಂಥದ್ದಿದೆ. ಇವೆಲ್ಲವನ್ನು ಗಮನಿಸಿದಾಗ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಇಷ್ಟದೇವತೆ ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ಕಾಪಾಡಲಿ, ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಎಲ್ಲರ ಜೊತೆಯಲ್ಲೂ ಕೂಡ ಈ ದಿವಸ ಸಂತೋಷವಾಗಿರಿ. ಪ್ರಯತ್ನಪೂರ್ವಕವಾಗಿ ಯಾವ ನಿಷ್ಠುರಗಳನ್ನು ಮಾಡಿಕೊಳ್ಬೇಡಿ. ಆದಷ್ಟು ಸಂತೋಷಕ್ಕೆ ಆದ್ಯತೆಯನ್ನು ನೀಡಿ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಆಸಕ್ತಿ ಇರೋದಿಲ್ಲ. ಓದಿನ ಬಿಟ್ಟು ಉಳಿದ ಎಲ್ಲ ವಿಚಾರಗಳು ಕೂಡ ತುಂಬ ಪ್ರಿಯವಾಗುತ್ತೆ. ಓದು ಅಂತಂದರೆ ಏನೋ ಒಂದು ರೀತಿಯಲ್ಲಿ ಬೇಡದ ಮನಸ್ಸು. ಈ ರೀತಿಯಾದಾಗ ನಿಮ್ಮ ವಿದ್ಯಾರ್ಥಿ ಜೀವನ ಯಾವ ರೀತಿ ಹೊಳೆಯಬೇಕು, ಪ್ರಕಾಶಮಾನವಾಗಬೇಕು, ಭವಿಷ್ಯತ್ತನ್ನು ಕಂಡುಕೊಳ್ಬೇಕು, ಇವೆಲ್ಲವನ್ನು ಗಮನಿಸಿ. ಯಾವುದೇ ಕಾರಣಕ್ಕೂ ಕೂಡ ಅತಿಯಾದಂತಹ ನಂಬಿಕೆ ಯಾರ ಮೇಲೂ ಕೂಡ, ಯಾವ ವಿಷಯದಲ್ಲೂ, ಯಾವ ವಸ್ತುವಿನಲ್ಲೂ ಕೂಡ ಬೇಡ ಅಂತ ಅರ್ಥ. ಕುಟುಂಬದಲ್ಲಿ ಶುಭವಾದಂತಹ ವಾತಾವರಣ ಇರುತ್ತೆ. ಆದರೆ ಅದು ದಿನಪೂರ್ತಿ ಹಾಗೇ ಇರೋದಕ್ಕೆ ಎಲ್ಲರ ಪ್ರಯತ್ನವೂ ಕೂಡ ಇರಬೇಕಾಗತ್ತೆ. ನಿಮ್ಮೆಲ್ಲ ಕಾರ್ಯಗಳು ಕೂಡ ಯಶಸ್ವಿಯಾಗಲಿ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.